ಬರ್ತಾ ಇದೆ. ಹೋಗ್ಲಿ ಬಿಡು, ಅವ್ರವ್ರ ನಂಬಿಕೆ ಅವ್ರವ್ರಿಗೆ ಪಾವನ ಮೂರ್ತಿ. ಅದ್ಭುತ ನಡಿಬೋದೇನೋ ಅಂತ ಕಾಯ್ತಿರ್ತಾಳೆ ನಯನಿ. ನಂದೀಶಾ, ಎಲ್ಲಿಂದ ಬರ್ತಾ ಇದ್ದೀರಾ? ಕೈಯಲ್ಲಿರೋ ಪಾತ್ರೆ ನೋಡಿದ್ರೆ ಗೊತ್ತಾಗಲ್ವಾ? ಅಂಬಾ ಅಂತಂದೆ ಅಮ್ಮ ಅಂತ ಹೇಳ್ಕೊಂಡು ಭಿಕ್ಷೆ ಬೇಡ್ತಿರ್ಬೇಕು. ನಿನ್ ಬಾಯ್ ಮುಚ್ಲಿಲ್ಲ ಅಂದ್ರೆ ಅದ್ರಲ್ಲಿರೋದನ್ನ ನಿನ್ ಮೂಗ್ ಹಿಡ್ದು ನಿನ್ ಬಾಯಿಲೆ ಸುರಿಬೇಕಾಗತ್ತೆ ಹೇಳ್ತಿದೀನಿ. ಏನಿದೆ ಅದ್ರಲ್ಲಿ? ನನ್ ಗಂಡ ಟೇಸ್ಟ್ ಮಾಡ್ತಾರ ಕೊಡಿ. ಚಿಚಿ ಯಾಕ್ ಮತ್ ಯಾಕ್ರಿ ಅಷ್ಟೊಂದ್ ಅರ್ಜೆಂಟು? ಹೇಳ್ತಾರ ಬಿಡಿ. ಈಶ್ವರಿ ಬೇರು ಮಾತೆ, ಇದ್ರ ಬೇರ್ ತಗೊಂಡು ಚೆನ್ನಾಗಿ ರುಬ್ಬಿ ಔಷಧಿ ತಯಾರು ಮಾಡಿದೀವಿ. ಮಾಡಿ ಗೋರಂಟಿ ತರ ಕೈಗೆ ಹಚ್ಕೋತಾರೇನೋ. ನಿನ್ ಮುಖಕ್ಕೆ ಹಚ್ಕೊಳೆ. ಯಾವಾಗ್ಲೂ ಇಷ್ಟೇ, ಹೇಳೋ ತನಕ ಕಾಯಕ್ಕಾಗಲ್ವಾ? ಹಾವು ಕಚ್ಚಿದ ಜಾಗಕ್ಕೆ ಈಶ್ವರಿ ಮರದ ಬೇರಿನ ಔಷಧಿ ಹಚ್ಬೇಕು. ಔಷಧಿ ಹೀರಿ ಒಣಗದ್ಮೇಲೆ ಮತ್ತೆ ಹೊಸ ಪಟ್ಟು ಕಟ್ಟಬೇಕು. ರಕ್ತದ ಒತ್ತಡ ಇರೋರು ಇದನ್ನ ಹಚ್ಕೊಂಡ್ರು ಒಳ್ಳೇದಾಗತ್ತೆ ಮಾತೆ. ಮಾಮ್, ನಿಮ್ಗೆ ಹೈ ಬಿ ಪಿ ಇದೆ ಅಲ್ವಾ? ನೀವು 2 ಚಮಚ ತಿನ್ನಿ. ಚೋಟುದ್ದ ಇರೋ ಆ ನಾಲ್ಗೆ ಹೊರಗ್ ಬಂದು ಆ ಕಡೆಯಿಂದ ಈ ಕಡೆ ನೇತಾಡತ್ತಷ್ಟೇ. ಈಗಾಗ್ಲೇ ಅತ್ತೆ ಚಾಚಿರೋ ಆ ಕಾಲಿಂದಾನೇ 2 ಬಕೆಟ್ ಅಷ್ಟ್ ಮಾಡಿರ್ತಾರೆ. ನೀನ್ ತಮಾಷೆಗೆ ಹೇಳಿದ್ರು ನಾನ್ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಕಾರಲ್ಲಿ ಸ್ಪೀಡಾಗಿ ಕರ್ಕೊಂಡು ಹೋಗಿ ವಿಶಾಲ್ನ ಅಡ್ಮಿಟ್ ಮಾಡಿದ್ರೂನು ಗ್ಯಾರಂಟಿ ಇದೆಯೋ ಇಲ್ವೋ ಹೇಳಕ್ಕಾಗಲ್ಲ. ಅಂತಾದ್ರಲ್ಲಿ ನೀವು ಬೇರನ್ ತಗೊಂಡ್ ಬಂದು ಕುಟ್ಟಿ ಪುಡಿ ಮಾಡಿ ಕಟ್ಟೋ ಅಷ್ಟ್ರಲ್ಲಿ ನಡಿಬಾರ್ದು, ನಡೆದು ಹೋಗ್ಬಿಡುತ್ತೆ. ನಮ್ ಸ್ವಾಮಿಗಳು ಉಪಾಯ ಹೇಳಿದ್ದಾರೆ ಅತ್ತೆ. ನಾಳೆ ಸೂರ್ಯಾಸ್ತ ಆಗೋವರೆಗೂ ನನ್ ಮಂಗಳಸೂತ್ರ ಗಟ್ಟಿಯಾಗೇ ಇರುತ್ತೆ. ಅಷ್ಟ್ರಲ್ಲಿ ನಾನ್ ನನ್ ಶಕ್ತಿ ಮೀರಿ ಯಜಮಾನ್ರನ್ನ ನಾನ್ ಕಾಪಾಡ್ಕೋಬೇಕು. ನಿನ್ನಿಷ್ಟ ಮುಗ್ದೆ ಅಂತ ಅನ್ಕೊಂಡಿರ್ಲಿಲ್ಲ ಅಕ್ಕ. ಕಚ್ಚಿದ್ದು ಸೊಳ್ಳೆ ಅಲ್ಲ, ಕಚ್ಚಿರೋದು ನಾಗರಹಾವು. ನೈನಿ ಎತ್ಕೊಂಡಿರೋ ಗಾಯತ್ರಿ ಅವ್ರ ಮಾವ ನಾಗರಾಜ ಎಂತ ಕೆಲಸ ಮಾಡ್ದ ನೋಡಿದ್ರಲ್ಲ. ನೋಡೋ ನಾನು ಡ್ಯಾನ್ಸ್ ಮಾಡ್ತೀನಿ, ನೋಡೋ ನಾನು ಡ್ಯಾನ್ಸ್ ಮಾಡ್ತೀನಿ. ಜಿಂಗಲಕ ಜಿಂಗಲೆ ಜಂಬಲಕ ಜಂಬಲೆ. ಚಿಕ್ಕಪ್ಪ, ಅವಲಕ್ಕಿ ಬಿಸ್ಬೇಳವಾ ರೆಡಿ. ಮೊಸರು ಬಜ್ಜಿ ಯಾವ ಕಾಂಬಿನೇಷನ್ ಬೇಕು? ಬಾಂಬೆ ಚಟ್ನಿ ಮಾಡಮ್ಮ. ಬಾಂಬೆನಾ? ಕನ್ಫ್ಯೂಸ್ ಆಗ್ಬೇಡ್ವೆ ಹಾಸ್. ಕಡ್ಲೆ ಹಿಟ್ ಚಟ್ನಿಗೆ ಇನ್ನೊಂದ್ ಹೆಸರದು. ಓ ಅದಾ? ಆಂಟಿ, ನಿಮ್ಗೆ ಅಂತ ಮಾವಿನಕಾಯಿ ಪುಳಿಯೋಗರೆ ಮಾಡ್ತಿದೀನಿ. ಸುಮ್ಮನಂಗೆ ಇಡ್ಲಿ ಸಿಕ್ಕರಣೆ. ಇದನ್ನೆಲ್ಲ ನೀವ್ಯಾಕ್ ಮಾಡ್ತಿದ್ದೀರಾ ಅಕ್ಕ? ನಮ್ಮ ಅಕ್ಕ ಇದ್ದಾಳಲ್ಲ. ಇಲ್ವಲ್ಲ? ಇಲ್ವಾ? ಎಲ್ಲಿಗ್ ಹೋಗಿದ್ದಾಳೆ? ಕೆಲ್ಸ ಅಂತ ಬೆಳಗಿನ 6 ಗಂಟೆಗೆ ಎದ್ದೋದ್ಲು ಅಕ್ಕ. ಒಬ್ರೇ ಹೋಗಿಲ್ಲ ಮಾತೆ, ವಿಶಾಲ್ ಅವರನ್ನು ಕೂಡ ಕರ್ಕೊಂಡು ಹೋದ್ರು. ಅದೇ ಎಲ್ಲಿಗೆ ಹೋದ್ಲು ಅಂತ ಕೇಳ್ತಾ ಇರೋದು. ಅಷ್ಟು ನಿಮಗ್ ಗೊತ್ತಾಗಲ್ವಾ ಬಾವಾ? ನಿನಗೆ ಗೊತ್ತಾ? ಗೆಸ್ ಮಾಡ್ದೆ ಅಷ್ಟೇ. ಏನಂತ? ದೇವ್ರ ಮೇಲೆ ಭಾರ ಹಾಕಿರೋ ನಮ್ಮ ಅಕ್ಕ ಬೆಳಗಿನ ಜಾವದ ಹೊತ್ತಲ್ಲಿ ಗೊಳೋ ಅಂತ ಅಳ್ತಿರ್ತಾಳೆ. ಎಲ್ರೂ ಮುಂದೆ ಮರ್ಯಾದೆ ಹೋಗತ್ತೆ ಅಂತ ಜನರು ಮಲಗಿರುವಾಗ್ಲೇ ಬೀದಿಯಲ್ಲಿ ತಗೊಂಡ್ ಹೋದ್ರೆ ಆಯ್ತು ಅಂತ ವಿಶಾಲ್ ಬಾವನ್ ಶವನ ಸ್ಮಶಾನಕ್ಕೆ ಅವಳು ತಗೊಂಡ್ ಹೋಗಿರ್ತಾಳೆ. ಬಾಯ್ ಮುಚ್ಚೆ. ನೀನು ನನಗೆ ಹೊಡೆದಿ ಅಕ್ಕ? ನೀನ್ ಹೊಡಿಯೋದಕ್ಕೆ ಶಕ್ತಿ ಒಂದೇ ಇರ್ಬೇಕಂತಿಲ್ಲ, ಜವಾಬ್ದಾರಿ ಇದ್ರೂ ಸಾಕು. ನೈನಿ ಬಗ್ಗೆ ಏನ್ ಅನ್ಕೊಂಡಿದ್ಯಾ ನೀನು? ಓಡ ಹುಟ್ಟಿದ್ರೆ ಸಾಲ್ದು ಸುಮನ. ಅಕ್ಕ ತಂಗಿರಾಗಿದ್ದು ನೀನ್ ಹಾಕೊಂಡಂಗೆ ಅವಳ ಕತ್ತಲ್ಲೂ ಮಂಗಳಸೂತ್ರ ಇದೆ. ಅದಕ್ಕಾದ್ರೂ ಮರ್ಯಾದೆ ಕೊಡ್ಬೇಕಲ್ವಾ?
ನಾಲ್ಗೆ ಇದೆ ಅಂತ ಬಾಯಿಗೆ ಬಂದ ಹಾಗೆ ಮಾತಾಡ್ತಾಳೆ. ಚಿಕ್ಕ ವಯಸ್ಸಲ್ಲೇ ಹಲ್ ಕಟ್ಟಿಸ್ಕೊಳ್ಳುವಂತ ಪರಿಸ್ಥಿತಿ ಬರುತ್ತೆ. ದುರಂದರ, ಒಂದ್ ನಿಮಿಷ. ಏ ಹಾಸಿನಿ, ವಿಕ್ರಾಂತ್ ಕೈ ಮಾಡ್ತಾನೆ ಅನ್ಕೊಂಡ್ರೆ ನೀನ್ ಹೊಡ್ದೆ. ಸ್ವಂತ ಅಕ್ಕನ ಮೇಲೆ ಸುಮನನ್ಗೆ ಪ್ರೀತಿ ಇಲ್ಲ ಅಂತ, ದ್ವೇಷ ಇದೆ ಅಂತ ನೀನ್ ಅನ್ಕೋಬಹುದು. ಆದ್ರೆ ನಿನಗೇನಿದೆ? ರಕ್ತ ಇದೆ. ಗಾಯ ಆದ್ರೆ ಇರುವೆ ಮೆತ್ಕೊಳ್ಳೋ ಚಾನ್ಸಸ್ ಇರುತ್ತೆ. ನನ್ಗೂ ಗೊತ್ತು. ನಿಂಗ್ ನಾಚಿಕೆ ಇದೆಯಾ? ಇಲ್ಲ. ಮರ್ಯಾದೆ ಇದೆಯಾ? ಚಾನ್ಸೇ ಇಲ್ಲ. ಹೋಗ್ಲಿ, ಮನ್ಸಾದ್ರೂ ಇದೆಯಾ? ಹಾಗಂದ್ರೆ ಏನು ಅಂತಾಳವಳು. ನೈನಿ, ಯಜಮಾನ್ರೆ, ಯಜಮಾನ್ರೆ, ಯಾಕೆ ಹಾಗೆ ನೋಡ್ತಿದ್ದೀಯ ನೈನಿ? ನೀವಿಲ್ಲಿ ಮತ್ತೆ ಅಂದ್ರೆ ನಿಮ್ ಜೀವ ಹೊರಟೋಯ್ತಾ? ಅದೇ ನಿಜ ಆಗಿದ್ರೆ ನಾನು ಇಲ್ಲಿ ಯಾಕೆ ಬರ್ಬೇಕಿತ್ತು? ನಾನಿನ್ನೂ ಬದುಕೆ ಇರ್ಬೇಕು ಅನ್ನೋದ್ರಲ್ಲಿ ಅರ್ಥನೇ ಇಲ್ಲ. ನಿಮ್ ಪ್ರಾಣನ ಕಾಪಾಡ್ಕೊಳ್ದೆ ಇದ್ಮೇಲೆ ನಾನ್ ಜೀವಂತವಾಗಿ ಇರಲ್ಲ. ಇರಬಾರ್ದು. ಆವೇಶ ಪಡ್ಬೇಡ ನೈನಿ. ದೊಡ್ಡ ಬುಟ್ಟಮ್ಮ, ಚಿಕ್ಕ ವಯಸ್ಸಿಂದ ನನ್ ಹಣೆಗೆ ಕುಂಕುಮನ ದೊಡ್ಡದಾಗಿ ಹಚ್ಕೊಳ್ತಾ ಇದ್ದಿದ್ರಿಂದ ಆ ಹೆಸರು ಬಂತೆ ಹೊರತು ನಿಜವಾಗ್ಲೂ ನನ್ನ ಹೆಸರು ನಾಗವೇಣಮ್ಮ. ಅಮ್ಮ ಅಂತ ಬಾಯಿ ತುಂಬಾ ನಿನ್ನ ಕರ್ತಿದ್ದಕ್ಕ ನಂಗಿಂತ ಶಿಕ್ಷೆ ಕೊಟ್ಟಿದ್ದು. ಯಾವ ಪಾಪನೂ ಮಾಡ್ತಿರೋ ನನ್ ಗಂಡನ್ ಕಚ್ಚಿ ನೀನ್ ಏನ್ ಸಾಧಿಸ್ದೆ? ಅಪಾರ್ಥ ಮಾಡ್ಕೋಬೇಡ ನೈನಿ. ನಾಗಶಂಕ ನಿಮ್ಮತ್ತೆ ತಿಲೋತಮ್ಮ ಕೈಯಲ್ಲಿತ್ತು. ನಾನ್ ಕಚ್ಚೋಷ್ಟ್ರಲ್ಲಿ ವಿಶಾಲ್ ಅವರು ಆ ಶಂಕನ ತಗೊಂಡಿದ್ದಕ್ಕೆ ಹೀಗೆಲ್ಲ ಆಯ್ತು. ಹೌದು ನೈನಿ, ಇಲ್ಲ ಅಂದಿದ್ರೆ ತಿಲೋತ್ತಮ್ಮ ಮೊಮ್ಮನೆ ಕಚ್ತಿದ್ರು ದೊಡ್ಡ ಬೊಟ್ಟಮ್ಮ. ಅವ್ರ ಪ್ರಾಣನು ತೆಗಿಯೋ ಅಧಿಕಾರ, ಹಕ್ಕು ದೊಡ್ಡ ಬೊಟ್ಟಮ್ಮಂಗೆ ಇಲ್ಲ. ನಿಜಾನೇ. ನಾನ್ ಕಚ್ಚಿದ್ಮೇಲೆ ಮತ್ತೆ ವಿಷ ತೆಗೋಕಾಗ್ತಾ ಇದ್ದಿದ್ದು ವಿಶಾಲ್ ಅವರ ಹೆತ್ತ ತಾಯಿ ಗಾಯತ್ರಿ ದೇವಿ ಅಮ್ಮೋರಿಂದ ಮಾತ್ರ. ಅಮ್ಮೋರ? ಹೌದು. ಪುನರ್ಜನ್ಮ ಎತ್ತಿ ಚಿಕ್ಕ ಮಗು ಆಗಿರೋ ಗಾಯತ್ರಿ ದೇವಿ ಅಮ್ಮ ಈಗ ಹಾಲ್ ಕುಡಿಬೋದೇ ಹೊರತು ವಿಷಾನ ತೆಗಿಯೋಕಾಗಲ್ಲ. ಅದಕ್ಕೆ ನೀನು ಹರಕೆ ಹೊತ್ತು ದೇವಮ್ಮನ್ ಗುಡಿಗೆ ಬಂದಿದ್ಯಾ. ನಿನ್ನನ್ನ ಯಾರಾದ್ರೂ ಗುರ್ತು ಹಿಡಿದ್ರೆ ಫಲ ಸಿಗೋದಿಲ್ಲ ಅಂತ ಈ ವೇಷದಲ್ಲಿ ಬಂದಿದ್ಯಾ. ಆದ್ರೆ ನೀನ್ ನನ್ನ ಗುರ್ತು ಹಿಡಿದ್ಬಿಟ್ಯಲ್ಲ, ಇನ್ಯಾವ ಪ್ರಯೋಜನನೂ ಇಲ್ಲ. ನಾನು ಹಾವು, ಜೊತೆಗೆ ನಿಮ್ ಕುಟುಂಬಕ್ಕೆ ಋಣಿಯಾಗಿರೋಳು. ಹೊರಗ್ನವ್ರು ಯಾರು ನಿನ್ನ ಗುರ್ತು ಹಿಡಿದೇ ಇದ್ರೆ ಸಾಕು. ಮಾಮ್, ಬ್ರೋ, ಆರ್ ಯು ಓಕೆ? ಸರಿಯಾಗಿ ಕತ್ತೆ ಒದ್ದೆ ತರನೇ ಒದ್ಲು ಕಣೋ ನಿಮ್ಮತ್ಗೆ. ಪುಣ್ಯಕ್ಕೆ ಹಿಂದ್ಗಡೆ ಒದ್ದಿದ್ದಕ್ಕೆ ಸರಿ ಹೋಯ್ತು. ಮುಂದೆ ಒದ್ದಿದ್ರೆ ಆಮೇಲೆ ಅಷ್ಟೇ ಕತೆ. ಹಾಸಿನಿ ಅಕ್ಕಂಗೆ ಏನೂ ಆಗಿಲ್ಲ. ಭಾವಂಗ್ ಮಾತ್ರ ಯಾಕೆ ನಿಜವಾಗ್ಲೂ ಶಾಕ್ ಹೊಡಿತು. ನಾನು ಹೇಳ್ದಾಗ ನೀವು ಕೇಳಲಿಲ್ಲ ಮಾತೆ. ಹಗ್ಗ ಯಾಕೆ ಕಟ್ಟಿದ್ಯಾ? ನಮ್ ಪ್ರಾಣ ತೆಗಿಯೋದಿಕ್ಕಾ? ತೆಗಿಯುತ್ತೋ ಇಲ್ವೋ ಅಂತ ನೀವು ಪರೀಕ್ಷೆ ಮಾಡಕ್ ನೋಡಿದ್ರೆ ತಗೊಂಡು ಬಿಡುತ್ತೆ ಮಾತೆ. ಹೀಗೆ ಕಟ್ಟಿದ್ರಿಂದ ಉಪಯೋಗ ಆದ್ರೂ ಏನ್ ನಂದೀಶ? ಪುತ್ರ,
ಅಮ್ಮನವರ ಭಕ್ತೆ ನಯನಮ್ಮ, ಅಮ್ಮವರ ಪುತ್ರ ವಿಶಾಲ್ ಅವರು. ಇಬ್ಬರಿಗೂ ಮಕ್ಕಳ ಮೇಲೆ ಮಮಕಾರ ಜಾಸ್ತಿ. ಪ್ರಾಣವನ್ನ ಕಿತ್ಕೋಬೇಕು ಅಂತ ಬಂದಂತಹ ಈ ಯಮಪಾಶವನ್ನು ಕೂಡ ಇವತ್ತಿನ ಸೂರ್ಯಾಸ್ತ ಆಗೋವರೆಗೂ ಇಲ್ಲೇ ಇರಬೇಕು ಅಂತ ಕಟ್ ಹಾಕಬಿಟ್ಟಿದ್ದೀನಿ. ಅಯ್ಯೋ ದೇವ್ರೆ, ಇದು ಯಮಪಾಶನ? ಹಗ್ಗ ಕಟ್ಟಿ ನಮ್ಗೆ ಕತೆ ಹೇಳ್ತಿದ್ಯಾ? ಕನ್ಯಾ ಮುತ್ತೈದೆ ಅಂದ್ರೆ ಮಕ್ಕಳೇ ಅಲ್ವಾ, ಅವ್ರ ದೇವ್ರಿಗೆ ಸಮಾನ ಅಲ್ವಾ? ನನ್ ಪರಿಸ್ಥಿತಿನ ಅರ್ಥ ಮಾಡ್ಕೋತಾರೆ ಬೊಟ್ಟಮ್ಮ. ಅಲ್ ನೋಡು ನೈನಿ, ನಿನ್ ಮನಸ್ಸು, ನಿನ್ ಪ್ರೀತಿ, ನಿನ್ ಜೀವ ಅಮ್ಮನವ್ರನ್ನ ಹೇಗ್ ಬೇಡ್ಕೋತಿದೆ ಅಂತ. ಅಮ್ಮ, ನಾನು ಹಾವಿನ ವಿಷಕ್ಕೆ ಗುರಿಯಾದೆ. ನನ್ನ ಮೈ ಪೂರ್ತಿ ವಿಷ ಹರಡುತ್ತೆ ಅಂತ, ನನ್ನ ಪ್ರಾಣ ಹೋಗುತ್ತೆ ಅಂತ ನನ್ನ ಹೆಂಡತಿ ನೈನಿ ಹರಕೆ ಹೊತ್ಕೊಂಡು ನಿನ್ನ ಹತ್ರ ಬಂದಿದ್ದಾಳೆ. ಅವಳು ಇನ್ನೂ ಎಷ್ಟು ಕಷ್ಟಪಡಬೇಕೋ, ಇನ್ನೂ ಎಷ್ಟೆಲ್ಲ ಅನುಭವಿಸ್ಬೇಕಾಗುತ್ತೋ ಅಂತ ಭಯ ಆಗ್ತಿದೆ. ನಾನು ನಿನ್ನ ಹತ್ರ ಕರ್ಕೋಬೇಕು ಅಂತಿದ್ರೆ ಈಗಲೇ ಕರ್ಕೊಂಬಿಡು. ನೈನಿಗೆ ಮಾತ್ರ ಯಾವ ಕಷ್ಟನೂ ಕೊಡ್ಬೇಡ ಅಮ್ಮ. ಯಜಮಾನ್ರೆ, ನಿಮ್ಗೋಸ್ಕರ ಅಂತ ಬಂದಿದ್ರೆ ನೀವ್ ನನ್ನನ್ನೇ ಬಿಟ್ಟು ಹೋಗಕ್ ನೋಡ್ತಾ ಇದ್ದೀರಲ್ಲ. ಯಜಮಾನ್ರೆ, ಮುದುಕಿ ಅಲ್ಲ ವಲ್ಲಭ, ವಯಸ್ಸಿಗೆ ಮೀರಿದ ಭಾರನ, ಜವಾಬ್ದಾರಿನ ಹೊತ್ಕೊಂಡಿರೋ ನಯನಿಗೆ ತನ್ನ ಅರಿಶಿನ ಕುಂಕುಮ ಕಾಪಾಡ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ಹೊರಗಿನವ್ರು ಯಾರೂ ಅವಳನ್ನ ಗುರ್ತು ಹಿಡಿಬಾರ್ದು ಅಂತಿರ್ಬೇಕೇನೋ, ಅಥವಾ ಷರತ್ ಆಗಿರಬಹುದು. ಚೆನ್ನಾಗಿದೆ ಮಾಮ್. ನೈನಿ ಅವಳು ಷಷ್ಠಿ ಪೂರ್ತಿಗೆ ಇದೇ ತರ ಇರ್ತಾಳೇನೋ. ವಿಶಾಲ್ ಸಂಜೆ ಆಗೋ ತನಕ ಬದುಕಿದ್ರೆ ತಾನೆ ಭವಿಷ್ಯದ ಬಗ್ಗೆ ಯೋಚನೆ ಮಾಡೋದಿಕ್ಕೆ. ಅಷ್ಟಕ್ಕೂ ವಿಶಾಲ್ ಎಲ್ಲಿದ್ದಾನೆ ಮಾಮ್? ಕಾರಲ್ಲೇ ಬಿಟ್ಟಿರ್ಬೇಕು. ಅಯ್ಯೋ ಪಾಪ. ಹಾಗ್ ಬಿಟ್ ಬಂದಿರೋವಾಗ್ಲೇ ಪ್ರಾಣ ಕೂಡ ಹೋಗ್ಬಿಟ್ರೆ ಆಗ ಪಾಪ ಅಂತ ಮುಖ ಸಣ್ಣದ್ ಮಾಡ್ಕೋಬೇಕಷ್ಟೆ. ನಗ್ತಾ ಇದ್ದೀರಮ್ಮ? ಏಯ್, ನಕ್ಕೊಂಡು ನಗ್ತಿದ್ಯಾ ಅಂತ ಕೇಳ್ತಿದ್ಯಲ್ಲೋ? ನಾನ್ ಕೇಳಲೇ ಇಲ್ಲ. ನಾನ್ ಕೇಳಿದ್ದು ಮಾಮ್ ಮಾಮ್ ಮಾಮ್. ಏಯ್ ಏಯ್ ಬಿಡೋ. ದೇವ 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 ಮಾಮ್. ಬಾ ಬಿಡು ನನ್ನನ್ನ. ನಾನ್ ನಿಮ್ಮನ್ ಬಿಟ್ರೆ ಅವಳು ನನ್ನನ್ ಬಿಡಲ್ಲ ಮಾಮ್. ಏಯ್ ಬಾರೋ. ಈ ಬಿಸ್ಲಿಗ್ ಮೊದ್ಲೇ ಸಿಟ್ಟೆ ಏರ್ತಾ ಇದೆ, ಹಾಗಿರುವಾಗ ನನ್ನ ಹಿಡ್ಕೊಂಡಿದ್ಯಲ್ಲ, ಬಿಡೋ. ಮಗ ಎಷ್ಟೇ ದೊಡ್ಡವನಾದ್ರು ತಾಯಿ ಮುಂದೆ ಚಿಕ್ಕೋನೇ ಅಲ್ವಾ ಮಾಮ್? ವಲ್ಲಭ ಬಿಡು. ನಿಮ್ ಹಿಂದೆನೆ ಬಚ್ಚಿಟ್ಕೊಂಡಿರ್ತೀನಿ ಮಾಮ್. ಪ್ಲೀಸ್ ಮಾಮ್. ಮಾಮ್, ದೇವದ ಜೊತೆ ನೀವೇ ಡೀಲ್ ಮಾಡಿ ಮಾಮ್. ಬಿಡು ಅಂತ ಇದ್ದೀನಲ್ಲ. ನಾನ್ ಬಿಡಲ್ಲ. ಬಿಡು. ಏನಾಯ್ತು ಮಾಮ್? ಸೈಲೆಂಟ್ ಆಗೋದ್ರಿ? ಎದೆ ಬಡ್ತಾ ನಿಂತೋಯ್ತಾ ಹೇಗೆ? ಇಲ್ಲ ಕಣೋ, ದೊಡ್ಡ ಬಟ್ಟಮ್ಮ ಕಾಣಿಸ್ತಾನೇ ಇಲ್ಲ. ಹೌದಾ? ನಿಜಾನೇ ಮಾಮ್, ಕಾಣಿಸ್ತಿಲ್ಲ. ನಾನಿಲ್ಲ ಅಂದ್ರೇನು? ಮಾಮ್, ವಾಯ್ಸ್ ಕೇಳಿಸ್ತು. ಕಾಣಿಸಿದ್ರ? ಅಲ್ಲಿ ನೋಡಿದ್ರೆ ಕಾಣಿಸಲ್ಲ.
ಹಿಂದೆ ತಿರುಗಿದ್ರೆ ಕಾಣಿಸ್ತೀನಿ. ಅಮ್ಮ ಮಹಾಮಾಯಿ, ನಿನ್ನ ತಾಂತ್ರಿಕ ದೇವಿಯಾಗಿ ಬ್ರಹ್ಮಜ್ಞಾನ ಕೊಡು ಅಂತ ಕಾಳಿ ಮಾತೆಗೆ ಹೋಲಿಸ್ತಾರೆ. ನಿನ್ನ ವಾಸ ಸ್ಮಶಾನನೇ ಆಗಿರ್ಬೋದು, ಆದ್ರೆ ನಿನ್ನನ್ ಬೇಡ್ಕೊಳಕ್ಕೆ ಗುಡಿಗೆ ಬರ್ತೀವಿ ಹೊತ್ತು ಅಲ್ಲಿಗೆ ಬರಲ್ಲ, ಬರ್ಲೂಬಾರ್ದಲ್ವಾ? ಪರಾಶಕ್ತಿಯಾಗಿರೋ ನೀನು ಈ ನೈವೇದ್ಯನ ಸ್ವೀಕರಿಸಿ ಪ್ರತಿಫಲವಾಗಿ ನನ್ ಗಂಡನ್ ಪ್ರಾಣನ ನನಗೆ ಉಳಿಸ್ಕೊಡಮ್ಮ. ನೈನಿ, ನೀನ್ ಮಾಡಿರೋ ನೈವೇದ್ಯನ ಅಮ್ಮನವರು ಸ್ವೀಕರಿಸಲ್ಲ. ಕೋಪ ಮಾಡ್ಕೊಂಡೆ. ಹೌದು ಪುಟ್ಟಮ್ಮ, ವಿಶಾಲಾಕ್ಷಿನ ಬೈದ್ ಕಳ್ಸಿ ನಾನ್ ತಪ್ಪು ಮಾಡ್ಬಿಟ್ಟೆ. ತಪ್ಪಲ್ಲ ಅಮ್ಮ, ಕಾಣಿಸ್ಲೇಬೇಡ ಅಂತ ಅವಳಿಗೆ ಹೇಳಿ ಅಪಚಾರ ಮಾಡ್ದೆ. ವಿಶಾಲಾಕ್ಷಮ್ಮ ತಾಯಿ, ಅದು ನಿಜಾನೇ, ನಾನು ಏನೇನೋ ಹೇಳ್ಬಿಟ್ಟೆ. ಈ ವಿಷಯ ಮರ್ತೇ ಬಿಟ್ಟಿದ್ದೆ. ಕನ್ಯಾ ಮುತ್ತೈದೆ ನೆಲದ ಮೇಲೆ ಊಟ ಮಾಡೋವರೆಗೂ ಫಲ ಸಿಗಲ್ಲ ಅಂದ್ಮೇಲೆ ಅವಳನ್ನ ಯಾಕೆ ಬೈದ್ ಕಳಿಸ್ಬಿಟ್ಟೆ? ನನ್ನನ್ನು ಉಳಿಸ್ಕೋಬೇಕು ಅಂತ ನೀನ್ ತುಂಬಾ ಒದ್ದಾಡ್ತಿದ್ಯಾ ನೈನಿ. ಇಲ್ಲ ಯಜಮಾನ್ರೆ, ನನ್ನ ದೇಹದಲ್ಲಿ ಜೀವ ಇರೋವರೆಗೂ ನಿಮ್ಮನ್ನ ನಾನು ಕಳ್ಕೊಳ್ಳಲ್ಲ. ಏನ್ ಮಾಮ್ ಇದು? ಏನ್ ನಡೀತಿದೆ ಅಲ್ಲಿ? ನನ್ಗೇನು ಅರ್ಥನೇ ಆಗ್ತಿಲ್ಲ. ಏನೋ ಇದು ಎಲ್ಲ ವಿಚಿತ್ರವಾಗಿ ಕಾಣಿಸ್ತಿದೆ. ವಿಶಾಲ್ ಪ್ರಜ್ಞೆ ಇಲ್ದೆ ಕಾರಲ್ಲಿ ಇರ್ಬೇಕಾದ್ರೆ ಪಕ್ಕದಲ್ಲೇ ಇರೋ ಹಾಗೆ ಮಾತಾಡ್ತಾ ಇದ್ದಾಳೆ. ಮನುಷ್ಯರ ಹತ್ರ ಅಲ್ಲ, ಹಾವಾಗಿರೋ ಬೊಟಮ್ಮನ ಹತ್ರ ಕೂಡ ನೈನಿ ಮಾತಾಡ್ತಿದ್ದಾಳೆ. ಕಚ್ಚಿರೋದು ಅವಳೇ ಆಗಿದ್ರು ನಯನಿ ಕೋಪ ಮಾಡ್ಕೊಳ್ದೆ ಯಾಕೆ ಸುಮ್ನಿದಾಳೆ? ನಮ್ಮಿಬ್ರಿಗೂ ಹುಚ್ಚಿಡ್ಸೋದಿಕ್ಕೆ ಎಲ್ಲರೂ ಸೇರ್ಕೊಂಡು ನಾಟಕ ಮಾಡ್ತಿದ್ದಾರೆ ಅಂತೀರ ಮಾಮ್? ಸರಿ ಸರಿ, ವಿಶಾಲಾಕ್ಷಿನ ಕರ್ಕೊಂಡ್ ಬರ್ತೀನಿ. ಅವಳು ತುಂಬಾ ದೂರ ಹೋಗಿರಲ್ಲ. ಎಲ್ಲಿಗೆ ಹೋಗ್ತೀಯಾ? ಎಲ್ಲಿಗೆ ಹೋಗಿದ್ದಾಳೆ ಅಂತ ನಿನಗೆ ಗೊತ್ತಾ? ಇಲ್ಲೇ ಎಲ್ಲೋ ಇರ್ತಾಳೆ ಯಜಮಾನ್ರೆ, ನಾನ್ ಕರ್ಕೊಂಡ್ ಬರ್ತೀನಿ. ಏಯ್ ಸುಮನಾ, ಏನೇ ಮಾಡ್ತಾ ಇದೀಯಾ? ನೋಡಿದ್ರು ಕೇಳ್ತಿರಲ್ಲ ಚಿಕ್ಕ ಯಜಮಾನ್ರೆ. ನಿನ್ ಮುಖಕ್ಕೆ ಈ ಮೇಕಪ್ ಐಟಮ್ಸ್ ಬೇಕೇನೆ? ಪರ್ಟಿಕ್ಯುಲರ್ ಆಗಿ ಇಂಥದ್ದೇ ಮುಖ ಇರೋರು ಯೂಸ್ ಮಾಡ್ಬೇಕು ಅಂತ ಎಲ್ಲೂ ಬರ್ದಿಲ್ವಲ್ಲ. ನೀನಾದ್ರೆ ಮಾಡ್ಕೋತಿದ್ಯಲ್ಲ. ನನ್ನನ್ ಬಯಕ್ಕೆ ಬಂದಿದ್ದೀರಾ ಅನ್ಸುತ್ತೆ. ಅದರಿಂದ ನನ್ಗೇನು ಉಪಯೋಗ ಆಗಲ್ಲ. ಹಾಲ್ ಬಿಸಿ ಮಾಡು. ಏನ್ ಬೆರೆಸು ಅಂತೀರಾ? ಯಾವ್ದ್ರಲ್ಲಿ? ಹಾಲಲ್ಲಿ ಯಾವ ಪೌಡರ್ ಹೇಳ್ತಿರೋ ಅದನ್ನ ಬೆರೆಸ್ಕೊಂಡ್ ಬರ್ತೀನಿ. ನನ್ಗಲ್ಲ ಕಣೆ, ನಾನೇನ್ ಚಿಕ್ಕ ಮಗು ಏನೇ? ಬೇಕಾದ್ರೆ ನಾನೇ ಬಿಸಿ ಮಾಡ್ಕೊಂಡು ಕುಡಿತೀನಿ. ಇನ್ಯಾರಿಗೋಸ್ಕರ ನೀವ್ ಆರ್ಡರ್ ಮಾಡ್ತಿದ್ದೀರಾ? ಮಕ್ಕಳಿಗೋಸ್ಕರ, ಗಾಯತ್ರಿ ಮತ್ತೆ ಗಾನವಿಗೆ. ಬೆಳಿಗ್ಗೆ ಅದ್ ಯಾವಾಗ್ಲೂ ನೈನಿ ಎತ್ಕೆ ಹಾಲು ಕುಡ್ಸಿದ್ರಂತೆ. ಇಷ್ಟೊತ್ತವರೆಗೂ ಅವು ಹೇಗ್ ತಡ್ಕೋತವೆ ಹೇಳು? ಬಿಸ್ಕೆಟ್ ಚಾಕ್ಲೇಟು ಹಾಸಿನ ಯಾಕ ಕೊಟ್ರೆ ಮೇಯ್ತರ್ತಾರಲ್ಲ ಬಿಡಿ. ಹೇಯ್, ಚಿಕ್ಕ ಮಕ್ಳು ಕಣೆ ಅವು. ಮೇಯ್ತಾರೆ ಕಕ್ತಾರೆ ಅಂತೆಲ್ಲ ಮಾತಾಡ್ಬೇಡ. ನಾಳೆ ಒಂದಿನ ನಿನ್ಗೂ ಮಕ್ಳು ಹುಡ್ತವೆ. ನನ್ಗೂ ನಮ್ಮ ಅಕ್ಕನ ತರ ಟ್ವಿನ್ಸ್ ಹುಡ್ತಾರಾ? ಅದೇ ನಿಜ ಆದ್ರೆ ನನಗ್ ಬರೋ ಆಸ್ತಿಲಿ ಕಾಲ್ ಭಾಗ ನಿಮ್ ಹೆಸರಿಗೆ ಬರ್ಕೊಡ್ತೀನಿ ಬಿಡಿ. ಆಣೆ ಮಾಡ್ಲಾ? ಮಾಡು ಮಾಡು, ನನ್ ತಲೆ ಮೇಲೆ ಮಾಡು. ನಿನ್ ಮಾತ್ ತಪ್ಪಿದ್ರೆ ನನ್ ಜೀವನೇ ಹೋಗ್ಬಿಡುತ್ತೆ. ರಾಮರಾಮ, ಯಾಕ್ರಿ ಹಾಗ್ ಮಾತಾಡ್ತೀರಾ? ನಮ್ಮ ಅಕ್ಕ ಅಂದ್ರೆ ಗ್ರಹಚಾರ ಸರಿ ಇಲ್ದೆ ಹಾವಿಂದ ಕಚ್ಚಿಸ್ಕೊಂಡಿರೋ ಗಂಡನ್ನ ಉಳಿಸ್ಕೊಳ್ಳೋದಿಕ್ಕೋಸ್ಕರ ಮಕ್ಳನ್ನ ನಮ್ ಹತ್ರ ಬಿಟ್ಟು ಹೋಗಿದ್ದಾಳೆ. ಏಯ್, ನಿನ್ ಕೈಯಲ್ಲಿ ನೋಡ್ಕೊಳಕಾದ್ರೆ ಸರಿ, ಇಲ್ಲ ಅಂದ್ರೆ ಮೂಲೆಲ್ ಕೂತ್ಕೊಂಡು ಬಣ್ಣ ಬಳ್ಕೊ. ಒಬ್ರು ಕಷ್ಟದ ಬಗ್ಗೆ ಅಪಹಾಸ್ಯ ಮಾಡಬಾರ್ದು ಕಣೆ. ನೀವು ಆ ಮಕ್ಳ ಜವಾಬ್ದಾರಿ ನನ್ ಮೇಲೆ ಹಾಕ್ಬೇಡಿ.
ಬೇಕು ಅಂದ್ರೆ ಹಾಸಿನಿ ಅಕ್ಕ ಫ್ರೀ ಆಗಿರ್ತಾರೆ, ಅವ್ರಿಗೆ ಹೋಗಿ ಹೇಳಿ. ತನ್ ಮಗನ್ ಮಲಗಿಸಿ ನೈನಿ ಅಕ್ಕನ್ ಮಕ್ಳನ್ನ ನೋಡ್ಕೋತಾಳೆ. ಹೌದು ಕಣೆ, ಚೆನ್ನಾಗಿ ಹೇಳ್ದೆ. ನಿನಗೆ ಹೇಳ್ದೆ ನೋಡ್, ನಾನು ನನಗ್ ಬುದ್ಧಿ ಇಲ್ಲ ಕಣೆ. ಯಾಕಂದ್ರೆ ಮಕ್ಕಳು ಅಂದ್ರೆ ನಿಂಗೆ ಇಷ್ಟನೂ ಇಲ್ಲ, ಇಷ್ಟನೂ ಆಗಲ್ಲ. ಅದ್ಯಾಕ್ರಿ ಹಾಗೆ ಹೇಳ್ತೀರಾ? ಆತರ ಏನಾದ್ರು ಆಗಿದ್ದಿದ್ರೆ ನಾನು ಇನ್ನೊಂದ್ಸಲ ತಾಯಿ ಆಗ್ತಿದ್ನಾ? ಆಸ್ತಿಗೋಸ್ಕರ ಜನ ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ತಾರೆ ಕಣೆ. ನಿನ್ ಹಂತವಳು ಮಗು ಮಾಡ್ಕೊಳ್ಳೋದು ದೊಡ್ಡ ವಿಷಯ ಏನಲ್ಲ. ಆತರ ಎಲ್ಲ ಮಾತಾಡ್ಬೇಡಿ. ಪ್ಯಾಕೆಟ್ ಹಾಲ್ನ ಕಾಯಿಸ್ಕೊಟ್ರೆ ಅದನ್ ಕೂಡ ಸುಮ್ನಾಗ್ತವೆ. ಮಕ್ಳು ಮಾತ್ರ ಅಲ್ಲ, ನೀವು ಕೂಡ. ನಿನ್ಕೋ, ನೀನೇನು ಮಾಡ್ಬೇಕಾಗಿಲ್ಲ. ಆಗ್ಲೇ ನೋಡಿದ್ರೆ ನೀವೇ ತಾನೆ. ಇವಾಗ ಬೇಡ ಅಂತಿದ್ದೀನಲ್ಲ. ನಿನ್ ಹೊಟ್ಟೆ ಕಿಚ್ಚಿಂದ ಹಾಲ್ನ ಸರಿಯಾಗಿ ಬಿಸಿ ಮಾಡ್ಲಿಲ್ಲ ಅಂದ್ರೆ ಮಕ್ಕಳಿಗೆ ಅಜೀರ್ಣ ಆಗುತ್ತೆ. ಹಾಸಿನಿ ಅತ್ತಿಗೆಗೆ ಹೇಳ್ತೀನಿ, ಟೈಮ್ ತಗೊಂಡ್ರು ಪ್ರೀತಿಯಿಂದ ಮಾಡ್ತಾರೆ. ಇವ್ರ ಪ್ರಕಾರ ನನ್ನನ್ ಬಿಟ್ಟು ಬೇರೆ ಎಲ್ರೂ ಒಳ್ಳೆಯವ್ರೆ. ಏನಮ್ಮ, ಎಲ್ಲಿಗೋಗಿದ್ದೆ? ಕನ್ಯಾ ಮುತ್ತೈದೆನ ಹುಡುಕೊಂಡು ಹೊರಟಿದ್ದೆ. ಅವ್ರ ನೆಲದ ಮೇಲೆ ಊಟ ಮಾಡ್ಬೇಕಲ್ವಾ? ನೈವೇದ್ಯ ಇದ್ರೆ ಅಲ್ವಾ ಇಲ್ಲಿ. ಏನ್ ಹಾಕ್ತೀಯಮ್ಮ? ನೈವೇದ್ಯ ಎಲ್ಲಿ ಹೋಯ್ತಮ್ಮ? ನಾನು ಅಡಿಗೆ ಮಾಡಿದ ಮಡಿಕೆ ಕೂಡ ಕಾಣಿಸ್ತಿಲ್ಲ. ಅಯ್ಯೋ, ಏನಾಯ್ತು? ಯಾರಾದ್ರೂ ಬಂದು ತಗೊಂಡ್ ಹೋದ್ರಾ? ಕೆಟ್ಟ ಬುದ್ಧಿ ಇರೋರು ತಗೊಂಡ್ ಹೋಗಿದಾರಮ್ಮ. ಯಾರೋ ಒಬ್ಳು ಹೆಂಗ್ಸು ಮತ್ತವ್ರ ಮಗ ಅನ್ಸತ್ತೆ. ಇಬ್ರು ಬಂದು ತಗೊಂಡ್ ಹೋಗ್ಬಿಟ್ರು. ಇನ್ನ ನೀನ್ ಹರಕೆ ಮುರ್ದಂಗೆ. ಅಮ್ಮ, ಏನ್ ನಡೀತಿದೆ ಇಲ್ಲಿ? ನನ್ ಗಂಡನ್ ಪ್ರಾಣನ್ ಕಾಪಾಡ್ಕೊಳ್ದೆ ಹೋದ್ರೆ ಸಾಕು, ನೀರ್ ಹಾಕು, ಕೈ ತೊಳ್ಕೊತೀನಿ. ನನಗೆ ನೆಲದ ಮೇಲೆ ಊಟ ಹಾಕ್ದೆ, ಅವಳಿಗೇನ್ ಕೊಡ್ತೀಯಾ? ಏನ್ ಕೊಡ್ಬೇಕಮ್ಮ? ನೀನು ನಿನ್ ಗಂಡನ್ ಉಳಿಸ್ಕೊಳ್ಳೋದಕ್ಕೆ ಪ್ರಾಣನ್ ಬೇಕಾದ್ರೂ ಪಣಕ್ಕಿಡ್ತೀನಿ ಅಂತ ಹೇಳ್ದೆ ಅಲ್ವಾ? ಇಡ್ತೀನಮ್ಮ. ಏನ್ ಹಾಗ್ ನೋಡ್ತಿದ್ಯಾ? ಕೇಳಿ ಸುಮ್ನಾದೆ ಅಂತನಾ? ಯಾಕೆ ಸುಮ್ನಿರ್ತೀನಿ? ನಿನ್ ಗಂಡ ಬದುಕಿದಾನೆ ಅಂದ್ರೆ ನೀನು ಸುಮಂಗ್ಲಿ ಅಂತಾನೆ ಅರ್ಥ ಅಲ್ವೇನಮ್ಮ? ಅದಕ್ಕೆ ನಾನೇ ನಿನ್ ಹಣೆ ತಿಲ್ಕ ಇಟ್ಟೆ.
ನೈನಿ ಯಜಮಾನ್ರೆ 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 ನೈನಿ ಯಜಮಾನ್ರೆ ನೈನಿ ನಿಧಾನ ಯಜಮಾನ್ರೆ ವಲ್ಲಭ ಅಮ್ಮನವರು ಕರುಣಿಸ್ಬಿಟ್ರು ಯಜಮಾನ್ರೆ. ನಿಮ್ಮನ್ನ ನೋಡಿಸ್ಕೊಂಡ್ಬಿಟ್ಟೆ ಯಜಮಾನ್ರೆ. ನನ್ನನ್ನು ಸಾಕಿ ಬೆಳೆಸಿರೋ ಮಾಂಸಾಕ್ಷಿಯಾಗಿ ಅಮ್ಮನವ್ರ ಕೃಪೆಯಿಂದ ನಾನು ಮತ್ತೆ ನಿನ್ ಜೊತೆ ಮಾತಾಡ್ತಿರೋದಕ್ಕೆ ನನಗೆ ಸಂತೋಷ ಆಗ್ತಿದೆ ಯಜಮಾನ್ರೆ. ನಾಳೆ ದಿವಸ ಸ್ಪೆಷಲ್ಲು ಏನು ಅಂದ್ರೆ ಅಕ್ಷಯ ತೃತೀಯ. ಆ ಮಾತನ್ನ ನಾನು ಹೇಳ್ತಿದ್ದಾಗೇನೆ ಬಂಗಾರ ಕಣ್ಮುಂದೆ ಮಿನಿ 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 ಅಂತಿದೀಯಾ? ಅಕ್ಕ, ಹೆಣ್ಮಕ್ಳಿಗೆ ಮುತ್ತೈದೆ ತನಕ್ಕಿಂತ ಸೌಭಾಗ್ಯ ಇನ್ನೇನಿರುತ್ತೆ? ಅಫ್ಕೋರ್ಸ್ ನೈನಿ. ಗಂಡನ ಆರೋಗ್ಯಕ್ಕೋಸ್ಕರ ಹೆಂಡತಿ ತನ್ನ ಕುತ್ತಿಗೆಯಲ್ಲಿರೋ ತಾಳಿನ ಜೋಪಾನವಾಗಿ ನೋಡ್ಕೋತಾಳೆ. ಇಂಥ ಮುದ್ದಾದ ಮಗುನ ನಮ್ಗೊಪ್ಸಿದ್ರೆ ಅತ್ತೆ ಮನೆ ಕಳ್ಸೋವರೆಗೂ ಲಕ್ಷ್ಮೀ ದೇವಿ ತರ ನೋಡ್ಕೋತೀವಿ. ಹಾಗಾದ್ರೆ ನಾಳೆ ಮನೆಯಲ್ಲಿ ಹಬ್ಬನೇ. ಹಾಗೆ ಯಾರು ಯಾರಿಗೇನ್ ಕಾಣಿಕೆ ಕೊಡ್ತಾರೋ ನೋಡ್ಬೇಕು. ಬಂಗಾರದ ಗಿಫ್ಟ್ ಕೊಡ್ಬೇಕು ಅಂದ್ರೆ ಕಾಸ್ಟ್ಲಿ ಆಗತ್ತಲ್ವಾ? ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡಿ. ನಿಮ್ಗೇನ್ ಬೇಕೋ ಅದನ್ನ ತರಿಸ್ಕೊಡಿ, ಬಿಲ್ನ ನಾನೇ ಕಟ್ತೀನಿ. ಹೇ, ಸೂಪರ್ ಕಣೋ ವಿಶಾಲು. ಸುಮನಾ, ಏ ಹಾಸಿನಿ, ಅದನ್ನ ಯಾರ ಹತ್ರ ಕೇಳಿ ತಗೊಂಬಂದೆ? ನಾನ್ ಇನ್ನೊಬ್ರನ್ ಕೇಳಿ ತಗೊಳ್ಳೋದ? ಚಾನ್ಸೇ ಇಲ್ಲ. ಆ ಸಿಚುಯೇಷನ್ ಈ ಜೀವಮಾನದಲ್ಲೇ ಬರೋದಿಲ್ಲ. ಸರಿಯಾಗಿ ಹೇಳೆ ನೀನು. ಅತ್ತಿಗೆ ರೂಮಲ್ಲೇ ಇದ್ದಾಗ ನೀನ್ ಹೇಗ್ ತಂದೆ? ಕದ್ಕೊಂಬಂದ್ಬಿಟ್ಯಾ? ಚೀಚಿ, ಕಳ್ತನ ಮಾಡೋಂತ ಕರ್ಮ ನನ್ಗೇನ್ ಬಂದಿಲ್ಲ. ತಾಯಿ ಬುದ್ಧಿ ಬರತ್ತೆ ಹೊರತು ಅತ್ತೆ ಬುದ್ಧಿ ಯಾರಿಗಾದ್ರೂ ಬರತ್ತಾ ಹೇಳಿ? ಅಧಿಕ ಪ್ರಸಂಗಿ. ಆ ಬಂಗಾರದ ಹಾವು ನಿನ್ನ ಹತ್ರ ಹೇಗ್ ಬಂತು ಅಂತ ಕೇಳಿದ್ರೆ ಸಂಬಂಧ ಇಲ್ದೇ ಇರೋದನ್ನೆಲ್ಲ ಮಾತಾಡ್ತಿದ್ಯಲ್ಲ. ಸಂಬಂಧ ಯಾಕಿಲ್ಲ ಅತ್ತೆ? ನಿಮ್ ದೊಡ್ಡ ಮಗ ಮತ್ತೆ ನಾನು ಗಂಡ ಹೆಂಡತಿ ಅಲ್ವಾ? ಇಲ್ಲ ಅಂತ ಹೇಳಲ್ಲಕ್ಕ. ಅವ್ರ ವಸ್ತುನ ನೀವ್ಯಾಕೆ ತಗೊಂಡ್ರಿ ಅಂತ ಕೇಳ್ತಿದ್ದಾರೆ. ನನ್ ಗಂಡ ಬಾಯಲ್ಲಿ ಬೆಲ್ಲ ಏನಾದ್ರೂ ಇಟ್ಕೊಂಡಿದಾರಾ? ಇಲ್ಲ ಅನ್ಸುತ್ತೆ. ಇಲ್ಲ ನೋಡು. ಮತ್ ಯಾಕೆ ನಿಮ್ಮಮ್ಮ ಪ್ರಶ್ನೆ ಮಾಡ್ತಿದ್ರು, ಆನ್ಸರ್ ಕೊಡದೆ ಯಾಕೆ ಸೈಲೆಂಟ್ ಆಗಿದ್ದೀರಾ? ನಿಮ್ಮನ್ ಕೇಳ್ತಿದ್ದಾರೆ ಅಂತ. ಆದ್ರೆ ನೀವೇ ಹೇಳ್ಬೇಕು. ಐ ಥಿಂಕ್ ಬ್ರೋನೇ ಅದಕ್ಕೆ ಕೊಟ್ಟಿದ್ದು ಅನ್ಸುತ್ತೆ. 100% ಕರೆಕ್ಟ್. ಏಯ್, ನೀನ್ ಯಾಕೆ ಕೊಟ್ಟೆ? ಅದು ಅದೇನಂದ್ರೆ ಏ ಮಿಸ್ಟರ್ ಹಸ್ಬೆಂಡು, ತಾವ್ ಹೇಳೋದ್ರೊಳಗೆ ನಾನೇ ಹೇಳಿ ಮುಗಿಸ್ತೀನಿ. ವೆರಿ ಸಿಂಪಲ್ ಅತ್ತೆ. ಅಕ್ಷಯ ತೃತೀಯ ದಿನ ವಿಶಾಲ್ ಅವನ್ ಹೆಂಡತಿಗ್ ಮಾತ್ರ ಅಲ್ದೆ ಮನೇಲಿರೋ ಹೆಣ್ಮಕ್ಳಿಗೆಲ್ಲ ಬಂಗಾರದ ಗಿಫ್ಟ್ಸ್ ನ ತಂದ್ಕೊಡ್ತಾನೆ. ಕಟ್ಕೊಂಡಿರೋ ಗಂಡ, ನೀವ್ ನನ್ಗೋಸ್ಕರ ಏನ್ ತಗೊಂಡ್ ಬರ್ತೀರಾ ಅಂತ ಕೇಳ್ದೆ. ನನ್ನ ಹತ್ರ ಏನಿದೆ ಇದನ್ ಬಿಟ್ಟು ಅಂತ ಹೇಳಿ ನನಗೆ ಬಂಗಾರದ ಹಾವನ್ನ ತೋರ್ಸಿದ್ರು.
ಮಾತೆ, ಶಿವನ ಕುತ್ತಿಗೆಯಲ್ಲಿ ಹಾವಿರುತ್ತೆ ಹೊರತು ಪಾರ್ವತಿ ಕುತ್ತಿಗೆಯಲ್ಲ. ಏನೋ ನಂದೀಶ, ಅವ್ರು ಕೊಟ್ರು, ನಾನು ಅದನ್ನ ನೆಕ್ಲೆಸ್ ತರ ರೆಡಿ ಮಾಡಿದೆ. ಅದಕ್ಕೆ ನೋಡೋದಕ್ಕೆ ಚೆನ್ನಾಗಿದೆ. ನೋಡಿದ್ರ ಮಾಮ್, ಎಲ್ಲರೂ ಚೆನ್ನಾಗಿದೆ ಅಂತಿದ್ದಾರೆ. ಏ ಇಡಿಯಟ್, ಯಾವ್ದನ್ನ ಎಲ್ಲಿ ಇಡ್ಬೇಕು ಅಂತಾನೂ ಗೊತ್ತಿಲ್ಲ ನಿನ್ಗೆ. ನನ್ನ ಹೆಂಡತಿ ಕ್ರೇಜಿ ಹೆಂಡತಿ ಆಗಿರೋದ್ರಿಂದ ಅವಳೇನೇ ಹಾಕೊಂಡ್ರು ಎಲ್ಲ ಚೆನ್ನಾಗೇ ಇರುತ್ತೆ. ನನ್ಗೂ ಚೆನ್ನಾಗ್ ಕಾಣುತ್ತೆ. ಆಗ ಹುಚ್ಚಿ ಅಂತಾರೆ. ಸುಮನಾ, ಇವರಿಬ್ರು ಬೇಡ ಅಂತ ಹೇಳ್ತಿಲ್ವಾ? ನನ್ ಮಾತೆ ನನ್ ಕೇಳಲ್ಲ, ಇನ್ ಅವ್ರ ಮಾತ್ ಕೇಳ್ತೀನ ಬಾಬಾ? ಸುಮನ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು. ಹಲೋ ದೊಡ್ಡನಾದ್ನಿ, ನನ್ನ ಹೆಂಡತಿ ಆಸೆ ಪಟ್ಟಿದ್ದು, ನಿನ್ ತಂಗಿಗ್ ದುರಾಸೆ, ಎರಡಕ್ಕೂ ವ್ಯತ್ಯಾಸ ಇದೆ. ಅದನ್ನ ಅವಳಿಗೆ ಹಾಕೋಬೇಡ ಅಂತ ಹೇಳೋದಕ್ಕೆ ನೀವ್ಯಾರು? ಮಾಮ್, ಇದೇ ಮಾತು ನೀವು ಕೂಡ ಹೇಳಿ. ನಿನಗ್ ಹೇಳ್ತಿರೋದು ಅರ್ಥ ಆಗ್ತಿಲ್ಲ. ವಿಶಾಲ್ ಎಲ್ರಿಗೂ ನೆಕ್ಲೆಸ್ ತಗೊಂಡ್ ಬಂದಿದಾನಲ್ಲ, ಅವನ್ ಮುಂದೆ ವಲ್ಲಭನ್ಗೆ ಬೇಜಾರಾಗ್ಬಾರ್ದು ಅಂತ ಆ ಬಂಗಾರದ ಹಾವಿನ ಸರಾನ ಹಾಸಿನಿಗೆ ಹಾಕೊಳಕ್ ಬಿಡಿ. ವಲ್ಲಭನ್ ಮುಂದೆ ನಾನು ಯಾವಾಗ್ಲೂ ಚಿಕ್ಕವನೇ. ಅವನು ಯಾವಾಗ್ಲೂ ನನಗಿಂತ ಲೋ ಪ್ರೊಫೈಲಲ್ಲಿ ಇರಬೇಕು ಅಂತ ನಾನು ಅನ್ಕೊಳ್ಳೋದಿಲ್ಲ. ದಯವಿಟ್ಟು ನನ್ನ ಮಾತು ನಂಬಿ ಮಾಮ್. ಹಾ, ಇಂಥ ನೀತಿ ಕತೆಗಳನ್ನ ತುಂಬಾನೇ ಕೇಳಿದೀನಿ ಬಿಡಪ್ಪ. ಏ ಹಾಸ್, ಈ ಕಡೆ ಬಾ ನೀನು. ಆ ಬಂಗಾರದ ಹಾವನ್ನ ನಿನ್ಗಾಕ್ತೀನಿ. ನೈನಿ, ಇದೊಂದ್ಸಲಿ ಏನಾಗಲ್ಲ ಬಿಡು. ಅವ್ರು ನನ್ ಕುತ್ತಿಗೆಗೆ ಹಾರ ಹಾಕಿದ್ದು ಮದ್ವೆ ಟೈಮಲ್ಲೇ. ಈ ಸರನಾದ್ರೂ ಅವ್ರಿವತ್ತು ಹಾಕ್ಲಿ ಬಿಡು. ಅಯ್ಯೋ ಸುಮನ, ಏನ್ ಮಾಡ್ತಿದ್ಯಾ? ಸುಮನ, ಏ ಸುಮ್ಮಿ, ಏನೇ ಈ ದೌರ್ಜನ್ಯ? ಅದ್ ಹೆಂಗ್ ಅವಳ ಹತ್ರ ಕಿತ್ಕೊಂಡು ನೀನ್ ಹಾಕೊಂಡ್ಬಿಟ್ಟೆ? ನಂಗ್ ಸೂಟ್ ಆಗದಲ್ಲ ಚಿಕ್ಕಮ್ಮ. ಏನಾಯ್ತು? ಯಾಕೆ ಹಾಗೆ ನೋಡ್ತಿದ್ದೀರಾ? ಸುಮನಾ, ಏನಾಯ್ತು ನಿಂಗೆ? ನನಗೇನಾಗತ್ರಿ? ನಿಮ್ಗೆ ಏನೋ ಆಗಿದೆ. ನನ್ಗೆ ಈ ನೆಕ್ಲೆಸ್ ಸೂಟ್ ಆಗ್ತಿದೆ ಅಂತ ಕೇಳಿದ್ರೆ ಯಾಕೆ ನೀವೆಲ್ರೂ ಆಶ್ಚರ್ಯವಾಗಿ ನೋಡ್ತಿದ್ದೀರಾ? ಸ್ವಲ್ಪ ಸ್ಮೈಲ್ ಮಾಡು ಸುಮನಾ. ನನ್ ಮೂಡ್ ಹಾಳಾಗಿದೆ ಅಕ್ಕ. ಸೃಷ್ಟಿಲಿ ಮನುಷ್ಯರು ಮಾತ್ರ ನಗೋಕ್ ಸಾಧ್ಯ. ಅದಕ್ಕೆ ಬೇರೆ ಜೀವಿಗಳಿಗೆ ಅದ್ ಬರಲ್ಲ. ನೋಡಿ ನನ್ ಬಗ್ಗೆ ಹೇಗ್ ಮಾತಾಡ್ತಾರೆ ಅಂತ. ತಮಾಷೆ ಅನ್ಕೊಂಡ್ ಮರ್ತ್ರೆ ಮಾತ್ರ ಸಂಸಾರ ಸಾಗೋದು ಸುಮ್ಮಿ. ಪ್ರತಿಯೊಂದಕ್ಕೂ ಹಠ ಮಾಡ್ಬೇಡ್ವೆ. ಅಕ್ಷಯ ತೃತೀಯ ದಿನ ನನ್ ತಾಳಿ ಕಿತ್ತದ್ಲು ಅಂತ ಅವಳ ಮೇಲೆ ಕೋಪ ಬರ್ತಿದೆ ಗೊತ್ತಾ? ನೋಡು ಸುಮನಾ, ಏನೋ ಗೊತ್ತಾಗದೆ ಆಗಿದ್ದನ್ನ ದೊಡ್ಡ ಇಶ್ಯೂ ಮಾಡಬಾರ್ದು. 100 ರೂಪಾಯಿ ಕೊಟ್ರೆ ಕಟ್ಟಾಗಿದ್ದ ಚೈನ್ನ ಸರಿ ಮಾಡ್ಕೊಡ್ತಾರೆ. ಆದ್ರೆ ನೈನಿ ಹಾಗೆ ಮಾಡ್ಲಿಲ್ಲ. 2 ಲಕ್ಷ ಬೆಲೆ ಬಾಳೋ ಬಂಗಾರದ ಸರನ ನಿನಗ್ ಕೊಡಕ್ ಹೇಳಿದ್ಲು. ಅರ್ಥ ಆಗ್ಬೇಕು ಅಂದ್ರೆ ಯೋಚನೆ ಮಾಡ್ಬೇಕು. ಮೊದ್ಲು ಆ ಕೆಲಸ ಮಾಡು. ನಾನ್ ಯೋಚಿಸ್ತಿರೋದೇ ಬೇರೆ. ಆ ಹಾವಿನ ಸರ ಹಾಕೊಂಡ ತಕ್ಷಣ ನನ್ ಕಣ್ಯಾಕ್ ಹಾಗಾಯ್ತು. ಅವತ್ತ ಶಂಕ, ಇವತ್ ನೋಡಿದ್ರೆ ಈ ಸರ. ಛೇ,
ಬಾಬಾ ಬಂದ್ರ ನೈನಮ್ಮ, ಹಾಸಿನಿ ಅಮ್ಮ, ಬಾವನವ್ರು ಬಂದಿದ್ದಾರೆ, ಬನ್ನಿ. ಕಳ್ಳ ಬಂದವಂತರ ಯಾಕೆ ಕಿರಿಚ್ತಿದ್ದೀರಾ ಚಿಕ್ಕಪ್ಪ? ಬಂದಿದ್ ಮಾವನೇ ತಾನೆ? ಆಫೀಸಿಂದ ಬಂದಿದ್ರೆ ನಾನು ಈ ತರ ಕರಿತಿರ್ಲಿಲ್ಲಮ್ಮ. ಲಕ್ಷ್ಮೀಪುರದಿಂದ ಬಂದಿದಾರಲ್ಲ, ಏನೋ ಸಮಥಿಂಗ್ ಸ್ಪೆಷಲ್ ಇರ್ಬೇಕು ಅಂತ ಕರ್ದೆ ಅಷ್ಟೇ. ಮುಕ್ಕಂಟಿಪುರಕ್ಕೂ ಹೋಗಿದ್ರ ಮಾವ? ಇಲ್ಲಮ್ಮ, ಹೋಗ್ಬೇಕು ಅನ್ಕೊಂಡಿದ್ದೆ. ಗುರುಸ್ವಾಮಿಗಳು ಈ ಗಂಟು ಹಿಡ್ಕೊಂಡು ಬೇರೆ ಯಾವ ಊರಿಗೂ ಹೋಗ್ಬಾರ್ದು ಅಂತ ಹೇಳಿದ್ರು. ಅದಕ್ಕೆ ವಾಪಸ್ ಬಂದೆ. ಡ್ಯಾಡಿ, ಏನದು? ಏನಿರತ್ತೆ, ಮಕ್ಳಿಗೋಸ್ಕರ ಮಿಠಾಯಿನೋ ಚಕ್ಲಿನೋ ಕಟ್ಟಿಸ್ಕೊಂಡ್ ಬಂದಿರ್ತಾರೆ. ತಿನ್ನೋದಿಕ್ ಚೆನ್ನಾಗಿರುತ್ತೇನೋ, ಆದ್ರೆ ನೀನ್ ಹೇಳಿದ್ದು ಕೇಳಕ್ ಚೆನ್ನಾಗಿರಲ್ಲ ಸುಮನಾ. ಮತ್ತಿನ್ನೇನಿರುತ್ತೆ ಅಂತ ನೀವೇ ತೆಗೆದ್ ನೋಡಿ. ಡ್ಯಾಡ್, ನಾನ್ ತೆಗೆದು ತೋರ್ಸ್ಲಾ? ನಿನ್ ಕೈಯಲ್ಲಿ ಆಗತ್ತಾ? ಯಾಕ್ ನಗ್ತಿದ್ಯಾ?